ಪ್ರಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ರೈತರು ಸಿಡಿದೆದ್ದಿದ್ದಾರೆ. ಪಟ 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 ಅಂತ ಪೊರಕೆ ಹಿಡಿದು ಬಡಿತಾ ಇದ್ದಾರೆ ಅಧಿಕಾರಿಗಳಿಗೆ. ಸರ್ಕಾರಕ್ಕೆ ಒಂದು ತಾಯ್ತನ ಇಲ್ಲದೆ ಪಟ್ಟು ಹಿಡಿದು ಹಠಮಾರಿತನವನ್ನ ತೋರಿಸ್ತಾ ಇರುವಂತ ಸರ್ಕಾರಕ್ಕೆ, ಸರ್ಕಾರಿ ಅಧಿಕಾರಿಗಳಿಗೆ ಜನ ಅಂದ್ರೆ ರೈತರು ತಮ್ಮ ಆಕ್ರೋಶದ ಕಟ್ಟೆ ಒಡೆದು ಪೊರಕೆ ಸೇವೆ ಮಾಡಿದ್ದಾರೆ. ಸ್ನೇಹಿತರೆ, ನಿಜಕ್ಕೂ ಇಷ್ಟೊಂದು ಹಠಮಾರಿತನ, ಇಷ್ಟೊಂದು ದಾಷ್ಟ್ಯ ಬೇಕಾ ನಿಮಗೆ? ಇಷ್ಟೊಂದು ರೈತರ ಸಮಾಧಿಯ ಮೇಲೆ ನೀವು ಟೌನ್ಶಿಪ್ ಕಟ್ಟಬೇಕನ್ನುವಂತ ಈ ಹಪಹಪಿ ಯಾಕೆ? ಇವತ್ತು ಬಿಡದಿಯ ಬೈರಮಂಗಲ ಅಕ್ಷರಶಃ ರಣಾಂಗಣವಾಗಿ ರೂಪುಗೊಂಡಿದೆ. ಅಧಿಕಾರಿಗಳು ಮತ್ತು ರೈತರ ನಡುವೆ ದೊಡ್ಡ ಜಟಾಪಟಿ ಶುರುವಾಗಿದೆ. ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ ಆ ಒಂದು ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತರೋದಕ್ಕೆ. ಸ್ವತಃ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರ ಮೇಲೆ, ಅವರ ಕಾರಿನ ಮೇಲೆ ಕಲ್ಲಿನ ದಾಳಿ ಆಗಿದೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ರೈತರು ಅಧಿಕಾರಿಗಳ ಮೇಲೆ ಈ ರೀತಿ ಮುಗಿ ಬೀಳ್ತಿದ್ದಾರೆ, ಪೊರಕೆ ಸೇವೆ ಮಾಡ್ತಾ ಇದ್ದಾರೆ. ನಮ್ಮ ಹೊಲಕ್ಕೆ, ನಮ್ಮ ಜಮೀನ್ ಕಡೆ ಬರಬೇಡಿ ಅಂತೇಳಿ ತಮ್ಮ ಆಕ್ರೋಶವನ್ನ, ತಮ್ಮ ಬೆಂಕಿಯಂತಹ ಮಾತುಗಳನ್ನ ವ್ಯಕ್ತಪಡಿಸ್ತಿದ್ದಾರೆ ಅಂತಂದ್ರೆ, ರೈತರಿಗೆ ತಮ್ಮ ಜಮೀನನ್ನ ಕೊಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅವರು ಯಾವ ತ್ಯಾಗಕ್ಕೂ ರೆಡಿಯಾಗಿದ್ದಾರೆ. ಎಂಥ ಸ್ಥಿತಿಗೂ ಕೂಡ ನಾವು ರೆಡಿ ಇರ್ತೀವಿ ಅಂತೇಳಿ ರೆಡಿ ಟು ಫೈಟ್ಗೆ ರೆಡಿ ಆಗಿದ್ದಾರೆ ಅನ್ನೋದನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ತಾ ಇಲ್ಲ. ಹಠ, ರೈತರ ಭೂಮಿಯನ್ನು ಕಿತ್ಕೊಂಡೇ ತೀರ್ಬೇಕು ಅನ್ನೋ ಹಠ. ಆದರೆ ರೈತರು ಬಿಡ್ತಾ ಇಲ್ಲ. ಸ್ನೇಹಿತರೆ, ಇವತ್ತು ನಿಜಕ್ಕೂ ಬೈರಮಂಗಲ ಡಿಸ್ಟರ್ಬ್ ಆಗಿದೆ. ರೈತರು ವರ್ಷಗಳ ಕಾಲ ಅಲ್ಲಿ ಹೋರಾಟ ಮಾಡ್ತಿದ್ದಾರೆ. ನಾವು ಭೂಮಿ ಕೊಡಲ್ಲ, ನಮ್ಮ ತುಂಡು ಭೂಮಿ, ನಮಗಿರೋಂಥ ಭೂಮಿ ನಾವು ಕೃಷಿ ಮಾಡ್ತೀವಿ, ನಮ್ಮ ಭೂಮಿಯನ್ನು ನಾವು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಟೌನ್ಶಿಪ್ ಮಾಡ್ಕೊಳ್ಳೋದಾದ್ರೆ ಎಲ್ಲಾದರೂ ಮಾಡ್ಕೊಳ್ಳಿ, ನಮ್ಮ ಭೂಮಿಗೆ ಕೈ ಹಾಕಬೇಡಿ, ನಮ್ಮ ಭೂಮಿಯ ತಂಟೆಗೆ ಬರಬೇಡಿ, ಬಂದ್ರೆ ನಾವು ಸುಮ್ಮನಿರಲ್ಲ, ನಾವು ಕೆರಳ್ತೀವಿ, ರೊಚ್ಚಿಗೇಳ್ತೀವಿ, ಪ್ರಾಣ ಬೇಕಾದರೂ ಬಿಡ್ತೀವಿ ಅಂತೇಳಿ ಎಲ್ಲ ರೀತಿಯಲ್ಲಿ ಹೇಳಿದ್ರು ಇವ್ರು ಕೇಳ್ತಾ ಇಲ್ಲ ಅಂತಂದ್ರೆ ಇವ್ರಿಗೇನೋ ತಲೆ ಕೆಟ್ಟೋಗಿದೆ. ಸರ್ಕಾರಕ್ಕೆ ಇವ್ರಿಗೆಲ್ಲ ಒಂದು ಸಂವೇದನೆ ಇಲ್ವಾ? ಇವ್ರಿಗೆ ಅಷ್ಟು ಹಠ ಮಾಡಿ ರೈತರ ಭೂಮಿಯನ್ನು ಕಿತ್ಕೋಬೇಕು ಅನ್ನುವಂಥ ಒಂದು ಜಿದ್ದು ಏನಕ್ಕೆ ಇವ್ರಿಗೆ? ನೋಡಿ, ಇವತ್ತು ಏನೋ ಸರ್ವೆ ಮಾಡೋದಕ್ಕೆ ಹೋಗಿದ್ದಾರೆ, JMC ಸರ್ವೆಗೆ. ಅದೇ ಈ ಭೂಮಿಯನ್ನು ವಶಪಡಿಸ್ಕೊಳ್ಳೋದಕ್ಕೆ ಒಂದು ಮ್ಯಾಪಿಂಗ್ ಮಾಡುವಂಥ ಒಂದು ಪ್ರೋಸೆಸ್. ಅದು ಎಲ್ಲಿ ಕತೆ ಇದೆ, ಏನು ಅಳತೆ ಏನು ಅಂಥೇಳಿ ಇದೆಲ್ಲ ಪ್ರೋಸೆಸ್ ಇರುತ್ತಲ್ಲ, ಅದನ್ನ ಮಾಡಕ್ಕೆ ಹೋಗಿದ್ದಾರೆ. ಭೂಮಿನೇ ಕೊಡಲ್ಲ ಅಂತ ಅಂದಮೇಲೆ ನೀವು ಯಾಕ್ರಿ ಸರ್ವೆ ಮಾಡೋದಕ್ಕೆ ಹೋಗ್ತೀರಿ? ನೀವು ನೋಟಿಫಿಕೇಶನ್ ಕೊಟ್ಟಿದ್ದೀರಿ. ಈಗ ಪ್ರಾಥಮಿಕವಾದಂಥ ಒಂದು ನೋಟಿಫಿಕೇಶನ್ ಕೊಟ್ಟು ನಾವು ರೈತರ ಭೂಮಿಯನ್ನು ಸ್ವಾಧೀನಕ್ಕೊಳಪಡಿಸಿಕೊಳ್ಳುವ ಒಂದು ಪ್ರೋಸೆಸ್ಸನ್ನು ಮಾಡ್ತಿದ್ದೀವಿ ಅಂತೇಳಿ ನೀವು ತೋರ್ಸಕ್ಕೆ ಹೊರಟಿದ್ದೀರಿ. ರೈತರು ನೀವು ಹಿಂಗೆ ಮಾಡಿದ್ರೆ ಅಂತೇಳಿ ಪೊರಕೆಯಲ್ಲಿ ಕೊಟ್ಟು ಕಳಿಸಿದ್ದಾರೆ. ನಾನು ಒಬ್ಬ ಪತ್ರಕರ್ತನಾಗಿ ಈ ಹಿಂಸೆನ ಪ್ರಚೋದನೆ ಮಾಡ್ತಾ ಇಲ್ಲ. ಅಂದರೆ ಯಾರು ಯಾರ ಮೇಲೆ ಹಲ್ಲೆ ಮಾಡಬಾರ್ದು, ಒಂದು ಸೌಹಾರ್ದಯುತವಾಗಿ, ಒಂದು ಶಾಂತಿಯುತವಾಗಿ, ಒಂದು ಮಾತುಕತೆಯ ಮೂಲಕ ಎಲ್ಲ ಸಮಸ್ಯೆಗೂ ಪರಿಹಾರ ಖಂಡಿತ ಇದೆ. ಆದರೆ ರೈತರು ಸೌಹಾರ್ದಯುತವಾಗಿ, ಶಾಂತಿಯುತವಾಗಿ ಮಾತಾಡೋದಕ್ಕೆ ರೆಡಿ ಇದ್ದಾರೆ, ಕರಿತಿದ್ದಾರೆ, ಬನ್ನಿ ಒಳ್ಳೆ ರೀತಿಯ ಮಾತುಕತೆ ನಾವು ರೆಡಿ ಇದೀವಿ ಅಂತ ಅವರು ರೆಡಿ ಇದ್ದಾರೆ, ಸಿದ್ಧರಿದ್ದಾರೆ. ಆದ್ರೆ ನೀವು ಶಾಂತಿಯುತವಾದ ಮಾತುಕತೆಗೆ ಸಿದ್ಧನೇ ಇಲ್ಲ. ರೈತರ ಸಮಸ್ಯೆಗಳೇನು, ಅವರ ನೋವುಗಳೇನು, ಸಂಕಟಗಳೇನು, ಅವ್ರ ಭೂಮಿ ಕಳ್ಕೊಂಡ್ರೆ ಅವ್ರಿಗೆ ಯಾವ ರೀತಿ ತೊಂದರೆ ಆಗುತ್ತೆ, ಅವ್ರು ಏನು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಒಳ್ಳೆ ತಾಯ್ಗುಣನೇ ಇಲ್ಲ. ಹೀಗಿದ್ದಾಗ ನೀವು ಶಾಂತಿ, ಸೌಹಾರ್ದ, ಒಂದು ಒಳ್ಳೆ ಮಾತುಕತೆಯನ್ನು ಮಾಡದೆ ಈ ರೀತಿ ದಾಳಿ ಮಾಡಿ ಅಂದ್ರೆ ದಾಳಿ ಮೀನ್ಸ್ ಅವರ ಒಪ್ಪಿಗೆ ಇಲ್ಲದೆ ಅವರ ಜಮೀನಿಗೆ ಕಾಲಿಡೋದಕ್ಕೆ ನಿಮ್ಗೆ ಯಾರು ರೈಟ್ಸ್ ಕೊಟ್ರು? ಮೊದಲು ರೈತ ಸಂಘ ಹೆಂಗೆ ಮಾಡಿದ್ದು, ನಂಜುಂಡಸ್ವಾಮಿ, ರುದ್ರಪ್ಪ ಅವರೆಲ್ಲ ಒಂದು ಊರಿನ ಮುಂಭಾಗ ಒಂದು ಫಲಕ ಇಡ್ತಿದ್ರು, ರೈತರ ಅನುಮತಿ ಇಲ್ಲದೆ ಅಧಿಕಾರಿಗಳು ಗ್ರಾಮಕ್ಕೆ ಪ್ರವೇಶ ಪಡೆಯೋ ಹಾಗಿಲ್ಲ ಅಂತ. ಅವ್ರು ಭೂಮಿ ಕೊಡಲ್ಲ ಅಂತ ರೆಡಿ ಇದ್ರು ಕೂಡ ನೀವು ಅವ್ರ ಭೂಮಿಗೆ ಹೋಗಿ ನೀವು ಮ್ಯಾಪಿಂಗ್ ಮಾಡ್ತೀರಿ ಅಂತಂದ್ರೆ ನಿಮಗೆಷ್ಟಿರಬೇಕು ಸೊಕ್ಕು ಅಂತ ಅವ್ರು ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ನಿಮಗೆಷ್ಟು ಕೊಬ್ಬು, ನಿಮಗೆಷ್ಟು ಸೊಕ್ಕು? ತಾಳ್ಮೆ ಕೆಡಿಸ್ಬೇಡಿ. ಡಿ.ಕೆ. ಶಿವಕುಮಾರ್ ಅವರೇ, ನೀವು ಮುಖ್ಯಮಂತ್ರಿ ಆಗಿದ್ದೀರಿ. ಈ ಪ್ರಮಾಣದಲ್ಲಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತಂದ್ರೆ ನೀವು ಈ ಪ್ರಾಜೆಕ್ಟಿಂದ ಹಿಂದೆ ಸರಿಲೇಬೇಕು. ಟೌನ್ಶಿಪ್ ಮಾಡದೇ ಇದ್ರೆ ಏನು ಜಗತ್ತೇನು ಪ್ರಳಯ ಆಗಲ್ಲ, ಕರ್ನಾಟಕ ಬೆಂಗಳೂರಿಗೆ ಏನು ತೊಂದರೆ ಆಗಲ್ಲ.
ಟೌನ್ಶಿಪ್ ಮಾಡಲೇಬೇಕು, ಈ ಕ್ಷಣಕ್ಕೆ ಮಾಡದೇ ಇದ್ರೆ ಭೂಮಿ ಏನೋ ಬ್ಲಾಸ್ಟ್ ಆಗಿಬಿಡತ್ತೆ, ಬೆಂಗಳೂರೇನೋ ಗಡಗಡ ಶೇಕ್ ಆಗುತ್ತೆ ಅಂತ ಏನೂ ಇಲ್ಲ. ಇದು ನಿಮ್ಮಗಳ ಇದು ಯಾರ್ದೋ ಸ್ವಾರ್ಥ, ಯಾರನ್ನೋ ಉದ್ಧಾರ ಮಾಡಬೇಕು, ರಿಯಲ್ ಎಸ್ಟೇಟ್ ಮಾಫಿಯಾ ಉದ್ಧಾರ ಮಾಡಬೇಕು, ರೈತರ ಭೂಮಿ ಕಿತ್ಕೋಬೇಕು, ಅದರಿಂದ ಏನೋ ಲಾಭ ಮಾಡಬೇಕು. ಇದರಿಂದ ರೈತರಿಗೆ ಲಾಭ ಇಲ್ಲ. ಸೊ ಬಹುಶಃ ಇದು ಇನ್ನಷ್ಟು ವಿಕೋಪಕ್ಕೆ ಹೋಗುವ ಸಾಧ್ಯತೆಗಳಿವೆ. ರೈತರ ತಾಳ್ಮೆನ ಪರೀಕ್ಷೆ ಮಾಡಿದ್ರೆ ಅನಿವಾರ್ಯವಾಗಿ ನೀವೇ ರೈತರು ಒಂದು ರೀತಿ ಕಾನೂನನ್ನ ಕೈಗೆ ತೆಗೆದುಕೊಳ್ಳುವಂತೆ ಪ್ರಚೋದನೆ ಕೊಡ್ತಾ ಇದ್ದೀರಿ. ಅವ್ರ ಜೊತೆ ಒಂದು ಮಾತುಕತೆ ಮಾಡ್ತಾ ಇಲ್ಲ, ಅವ್ರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅವ್ರಿಗೆ ಇರೋ ಭೂಮಿ ಹೋಗುತ್ತೆ ಅಂದ್ರೆ ಅವ್ರು ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗೋಕೆ ರೆಡಿ ಇದ್ದಾರೆ ಅಂತ ಅಂದ್ರೆ ನೀವು ಹಿಂದೆ ಸರಿರಿ. ಬಿಡದಿ ಟೌನ್ಶಿಪ್ನ ವಿರೋಧವಾಗಿ ಅಲ್ಲಿಯ ಕೃಷಿಕರು ಹೋರಾಟವನ್ನೇನು ಮಾಡ್ತಾ ಇದ್ದಾರೆ. ಆ ಕೃಷಿಕರ ಹೋರಾಟದಲ್ಲಿ ಆ ಸ್ಥಳದ ಮಹಿಳೆಯರು, ಹಲವಾರು ಹಿರಿಯರ ಒಂದು ಹೋರಾಟಕ್ಕೆ ನಿರಂತರವಾದಂಥ ಬೆಂಬಲವನ್ನು ಶಾಂತಿಯುತವಾಗಿ ನೀಡ್ತಾ ಇರ್ತಕ್ಕಂಥದ್ದೇನಿದೆ. ಇವತ್ತು ಏಕಾಏಕಿ ಸರ್ಕಾರದ ಅಧಿಕಾರಿಗಳು ಅಲ್ಲಿ ಸರ್ವೆ ಮಾಡಲಿಕ್ಕೆ ಬಂದಾಗ ಅಹಿತಕರ ಘಟನೆಗಳು ಏನು ನಡೆದಿರ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರದ ಚಿಂತಾವಣೆಯೇ ಏನಿದೆ. ನಮ್ಮ ರೈತ ಬಂಧುಗಳಿಗೆ, ನನ್ನ ತಾಯಂದರಿಗೆ, ರೈತ ಜೀವನವನ್ನು ನಿರ್ವಹಿಸ್ತಕ್ಕಂಥ ತಾಯಂದರಿಗೆ ಮನವಿ ಮಾಡ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಯಾವುದೇ ಕೆಟ್ಟ ಘಟನೆಗಳಿಗೆ ಅವಕಾಶ ಕೊಡದೆ ಇವತ್ತು ಶಾಂತಿಯುತವಂತ ನಿಮ್ಮ ಹೋರಾಟ ಏನಿದೆ ಅದನ್ನು ಮುಂದುವರಿಸಿ ಕಾನೂನಿನ ವ್ಯಾಪ್ತಿಯಲ್ಲಿ ನಿಮ್ಮ ಪರವಾದ ನ್ಯಾಯವನ್ನು ತರ್ತಕ್ಕಂಥದ್ದಕ್ಕೆ ಹೋರಾಟ ಮಾಡಲಿಕ್ಕೆ ಈಗಾಗಲೇ ಹಲವಾರು ಜನ ತಯಾರಿರ್ತಕ್ಕಂಥದ್ದೇನಿದೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಹೋರಾಟದಲ್ಲಿ ಯಾವುದೇ ರೀತಿಯ ಸರ್ಕಾರದ ದೌರ್ಜನ್ಯ ದುರ್ಬಳಕೆಗೆ ನಿಮ್ಮ ಶಾಂತಿಯುತ ಹೋರಾಟಕ್ಕೆ ಯಾವುದೇ ರೀತಿಯ ವಿರೋಧ ಆಗ್ಬೋದು ಅಂತಕ್ಕಂಥ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ನನಗನ್ಸುತ್ತೆ ಕರ್ನಾಟಕದ ಎಲ್ಲ ಪ್ರಜ್ಞಾವಂತ ಜನರು, ಹೋರಾಟಗಾರರು ಈ ರೈತರ ಹೋರಾಟಕ್ಕೆ ಕೈ ಜೋಡಿಸ್ಬೇಕು, ಸರ್ಕಾರಕ್ಕೆ ಛೀಮರಿ ಹಾಕಬೇಕು. ಮುಖ್ಯಮಂತ್ರಿಗಳು ಇದರಿಂದ ಹಿಂದೆ ಸರಿಬೇಕು. ಇಲ್ಲಾಂದರೆ ನಿಮಗೆ ಬಹಳ ಸರ್ಕಾರಕ್ಕೊಂದು ದೊಡ್ಡ ಹೊಡೆತ ಕೊಡ್ತಾರೆ ನೋಡಿ ರೈತರು. ನೋಡೋಣ, ಈಗ ಪೊರಕೆ ಸೇವೆ ಕೊಟ್ಟಿದ್ದಾರೆ, ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಹಂತಕ್ಕೆ ನೀವು ಹೋಗ್ತೀರಿ ಅಂತ ಅನ್ನೋದಾದರೆ ಇನ್ನೂ ಯಾವ್ಯಾವ ರೂಪವನ್ನು, ಯಾವ್ಯಾವ ಸ್ವರೂಪವನ್ನು ರೈತರು ತಾಳ್ತಾರೋ ಅದಕ್ಕೆಲ್ಲನೂ ಸರ್ಕಾರನೇ ಹೊಣೆಯಾಗತ್ತೆ. ಕಾದು ನೋಡೋಣ. ಮತ್ತೊಂದು ಸ್ಟೋರಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.